ॐ अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम्। अविवादो अविरुद्धश्च देशितस्तं नमाम्यहम्। श्री गुरुभ्यो नमः। हरिः ओम्। श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनम् नैष्कर्म्य सिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिम् वेद वेदान्तसारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು, ಭಗವದ್ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು, ಮುಮುಕ್ಷ ಸಾಧಕರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಒಂದು ಪರಮ ಪವಿತ್ರವಾದ ಪರ್ವಕಾಲ. ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷ ಪೂರ್ಣಿಮಾ. ಮಾಘ ಮಾಸದ ಪೌರ್ಣಮಾಸ್ಯ ಆ ವೈ ಪೂರ್ಣಿಮಾ. ಆಷಾಢ ಮಾಸ ಕಾರ್ತಿಕ ಮಾಸ, ಮಾಘ ಮಾಸ, ಮಾರ್ಗಶೀರ್ಷ ಮಾಸ, ವೈಶಾಖ ಮಾಸ. ಇವೆಲ್ಲ ಪೂರ್ಣಿಮೆಗಳು ಅತ್ಯಂತ ಪವಿತ್ರ. ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರನ್ನ ಸ್ಮರಣೆ ಮಾಡುತ್ತಾ ಭಕ್ತಿಯಿಂದ ಅವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. 2025ನೇ ಇಸವಿಯಲ್ಲಿ ಫೆಬ್ರವರಿ ಮಾಹೆಯಲ್ಲಿ ಇಂದು 12ನೇ ತಾರೀಖಿನ ಬುಧವಾರ, ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ
ಓಂ ಶಾಂತಿ ಶಾಂತಿ ಶಾಂತಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 57ನೇ ಶ್ಲೋಕ ಅಂದ್ಕೊಂಡಿದ್ದೀನಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನಾಮಾದಿಭ್ಯಃ ಪರೋ ಭೂಮಾ ನಿಷ್ಕಲೋಕಾರಕೋ ಕ್ರಿಯಃ ಸ ಏವಾತ್ಮವತಾಮಾತ್ಮ ಸ್ವತಃ ಸಿದ್ಧಃ ಸ ಏವ ನಃ. ಅದ್ಭುತವಾದ ಶ್ಲೋಕ. ಅಜ್ಞಾನಾಂಧಕಾರವನ್ನ ಭಸ್ಮ ಮಾಡುವ ಮಂಗಳ ಶ್ಲೋಕವಿದು. ಸುರೇಶ್ವರಾಚಾರ್ಯರ ಶ್ಲೋಕ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಬ್ಜಾಂ. ಈ ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ಚೆನ್ನಾಗಿದೆ. ನಾಮಾದಿಭ್ಯಃ ಪರಃ ಭೂಮಾ ನಿಷ್ಕಲಃ ಅಕಾರಕಃ ಅಕ್ರಿಯಃ. 6 ಪದಗಳು. ಸಹ ಏವ ಆತ್ಮವತಾಂ ಆತ್ಮ 10. ಸ್ವತಃ ಸಿದ್ಧಃ ಸಹ ಏವ ನಃ 4. ಒಟ್ಟು 14 ಪದಗಳಿಂದ ರಚಿತವಾಗಿರುವ ಭವ್ಯ ಶ್ಲೋಕವಿದು. 14 ಪದಾತ್ಮಕ ಶ್ಲೋಕ. 57 ಶ್ಲೋಕ. 7 7 ಪ್ಲಸ್ 50 50. 50ತಮಃ 57ನೇ ಶ್ಲೋಕ. ಗುರುಗಳ ಪಾಠಕ್ರಮ ಪಾಠ ಮಾಡಿದ ಮೇಲೆ ಅರ್ಥವಾಯ್ತಾ? ಹೇಳ ಹಾಗಲ್ಲ. ಅರ್ಥವಾಗಿಲ್ವಾ? ಪುನಃ ಹೇಳ್ತೀನಿ. ಕಾರುಣ್ಯ ಸಿಂಧುವಾದ ಸದ್ಗುರುವಿನ ಲಕ್ಷಣ ಶಿಷ್ಯನಿಗೆ ಆಯಾ ದಿವಸದ ಭಾಷ್ಯ ಪಾಠ ಅರ್ಥವಾಗಬೇಕು. ಅದರಲ್ಲಿ ಎಳ್ಳಷ್ಟು ಸಂಶಯ ಉಳಿದುಕೊಳ್ಳಬಾರದು ಅನ್ನುವಂತಹ ದೃಷ್ಟಿಯಿಂದ ಪೂಜ್ಯ ಸದ್ಗುರುಗಳು ಏನೇ ಪಾಠವನ್ನ ಮಾಡಿದರೂ, ಒಂದು ವ್ಯಾಕರಣ ಇರಬಹುದು, ಅಥವಾ ಮೀಮಾಂಸಾ ಇರಬಹುದು, ಅಥವಾ ತರ್ಕ ಸಂಗ್ರಹ ಇರಬಹುದು, ಅಥವಾ ವೃತ್ತ ರತ್ನಾಕರ ಇರಬಹುದು, ಚಂದ್ರಾಲೋಕ ಇರಬಹುದು, ಟ್ರಿಗ್ನಾಮಿಟ್ರಿ, ಅರ್ಥಮೆಟಿಕ್, ಆಲ್ಜಿಬ್ರಾ, ಯಾವುದೇ ಆದ್ರೂ ಕೂಡ ನಂಗೆ ಅರ್ಥವಾಗ್ಬೇಕು. ಅಲ್ಲಿವರೆಗೂ ಬಿಡ್ತಾ ಇತ್ತಿಲ್ಲ. 14 ಪದಗಳನ್ನ ಆಯಾ ಸ್ಥಾನದಲ್ಲಿ ಕೂಡಿಸೋಣ. ನಾಮಾದಿಭ್ಯಃ ಪರಃ ಭೂಮಾ ಆತ್ಮ ನಿಷ್ಕಲಃ ಅಕಾರಕಃ ಅಕ್ರಿಯಃ ಸ್ವತಃ ಸಿದ್ಧಃ ಸ ಏವ ಆತ್ಮ ಸ ಏವ ನಃ ಆತ್ಮವತಾಂ ಆತ್ಮ ಇತಿ ನಿಶ್ಚಯಃ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಬಾ, ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ಓದ್ತೇನೆ. ಕೀದೃಕ್ ಪುನಃ ವಸ್ತು ಲಕ್ಷ್ಯಂ. ಚೆನ್ನಾಗಿದೆ. ಅಹಂ ಶಬ್ದದಿಂದ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಕೀದೃಕ್ ವಸ್ತು, ಎಂಥ ವಸ್ತು, ಯಾವ ವಸ್ತುವನ್ನ ಇಲ್ಲಿ ಅಹಂ ಶಬ್ದದಿಂದ ಲಕ್ಷ್ಯಾರ್ಥದಲ್ಲಿ ತಿಳಿದುಕೊಳ್ಳಬೇಕು. ಮತ್ತೊಮ್ಮೆ ಹೇಳ್ತೇನೆ. ಕೀದೃಕ್ ಪುನಃ ವಸ್ತು ಲಕ್ಷ್ಯಂ. ಕೀದೃಕ್ ವಸ್ತು, ಎಂಥ ವಸ್ತುವು, ಎಂಥ ತತ್ವವು ಅಹಂ ಶಬ್ದಕ್ಕೆ ನಿಮ್ಮ ಪ್ರಕಾರ ಲಕ್ಷ್ಯವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಶಾಂಕರಾದ್ವೈತ ವೇದಾಂತ ದರ್ಶನದ ಪ್ರಕಾರ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಅಹಂ ಶಬ್ದಕ್ಕೆ ಏನ್ ಅರ್ಥವನ್ನು ಮಾಡ್ಕೊಳ್ಬೇಕು? ನಾನು ಬ್ರಹ್ಮವಾಗಿದ್ದೇನೆ, ನಾನು ಎನ್ನುವ ಮಾತಿಗೆ ಅಹಂಕಾರವನ್ನು ಇಟ್ಕೊಳ್ಬೇಕಾ?
ನಾನು ಎನ್ನುವ ಮಾತಿಗೆ ಕರ್ತೃಭೋಕ್ತೃವಾಗಿರುವ ಜೀವಾತ್ಮನನ್ನು ಇಟ್ಕೊಳ್ಬೇಕಾ, ನಾನು ಎನ್ನುವ ಮಾತಿಗೆ ಜನ್ಮ ಜರ ಮರಣಾದ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು ಲಾತ್ರಿ ಹೊಡಿತಾ ಇದ್ದಾನಲ್ಲ, ಇಂತಹ ಜೀವಾತ್ಮನನ್ನು ಇಟ್ಕೊಳ್ಬೇಕಾ ಅಥವಾ ಬೇರೆಯವನನ್ನ? ಕೀದೃಕ್ ಎಂಥ ವಸ್ತುವು ಲಕ್ಷ್ಯ ಪುನಃ ಕೀದೃಕ್ತು ವಸ್ತು. ಹಾಗಾದ್ರೆ ಯಾವ ವಸ್ತುವನ್ನ ನಾವು ಅಹಂ ಶಬ್ದದಲ್ಲಿ ಇಟ್ಕೊಳ್ಬೇಕು? ಅಹಂ ಬ್ರಹ್ಮಾಸ್ಮಿ ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ. ಅನೇಕ ಕಡೆಗಳಲ್ಲಿ ಆತ್ಮನನ್ನ ಬ್ರಹ್ಮ, ಅಹಮ್ಮನ್ ಬ್ರಹ್ಮ ಅಂತ ಹೇಳ್ತಾ ಇದೆ ಉಪನಿಷತ್ತು. ಇಲ್ಲಿ ಅಹಂ ಶಬ್ದದಿಂದ ಯಾವುದನ್ನು ಇಟ್ಕೊಳ್ಬೇಕು? ಒಳ್ಳೆ ಪ್ರಶ್ನೆ. ನಾನೇ ಬ್ರಹ್ಮ ಎನ್ನುವಾಗ ಬ್ರಹ್ಮ ಶಬ್ದ ಗೊತ್ತಿದೆ ನಮಗೆ. ಸಚ್ಚಿದಾನಂದ ರೂಪವಾಗಿರುವ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತವಾಗಿರುವ ತತ್ವ ಯಾವುದು? ಅಹಂ. ಅಹಂ ಅಂದ್ ಯಾವುದು? ಕೀದೃಕ್ ಪುನಃ ವಸ್ತು ಲಕ್ಷ್ಯಂ. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ. ನಾಮಾದಿಭ್ಯ ಪರೋ ಭೂಮ ನಿಷ್ಕಲೋ ಕಾರಕೋ ಕ್ರಿಯ ಸಯೇವಾತ್ಮವತಾಮಾತ್ಮ ಸ್ವತಃ ಸಿದ್ಧ ಸಯೇವನಃ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನಾಮಾದಿಭ್ಯ ಪಂಚಮಿ ಬಹುವಚನ. ಛಾಂದೋಗ್ಯೋಪನಿಷತ್ತಿನಲ್ಲಿ 7ನೇ ಅಧ್ಯಾಯದಲ್ಲಿ ಭಗವಾನ್ ಸನತ್ ಕುಮಾರ ಬ್ರಹ್ಮರ್ಷಿಗಳು ಶ್ರೇಷ್ಠರಾದ ನಾರದರೆಂಬ ದೇವರ್ಷಿಗಳಿಗೆ ಉಪದೇಶ ಮಾಡಿರುವ ಭೂಮ ವಿದ್ಯಾ ತೋರ್ತಾ ಇದ್ದಾರೆ. ಅಲ್ಲಿ ನಾಮಾದಿಭ್ಯ ನಾಮದಿಂದ ಪ್ರಾರಂಭ ಮಾಡಿಕೊಂಡು ಆಶಾವರೆಗೆ ಆತ್ಮ ಸ್ವರೂಪವನ್ನೆಲ್ಲ ಉದ್ದು ಹೇಳ್ತಾ ನಾಮಾದಿಭ್ಯ ನಾಮಾದಿಗಳಿಗಿಂತ ಪರಹ ಹೆಚ್ಚಿನದಾದ, ನಾಮಾದಿಗಳಿಗಿಂತ ಪರಹ ವಿಲಕ್ಷಣವಾಗಿರುವ, ನಾಮಾದಿಭ್ಯ ನಾಮಾದಿಗಳಿಗೂ ಕೂಡ ಆತ್ಮನಾಗಿರುವಂತಹ ಒಂದು ತತ್ವ, ಅದನ್ನೇ ಭೂಮನ್ ಶಬ್ದ ಪುಲ್ಲಿಂಗ ಇದು. ಆದ್ದರಿಂದಲೇ ಪರಹ ಭೂಮ ಎಂದು ಕರೆದಿದ್ದಾರೆ. ಬ್ರಹ್ಮ ಇದ್ದು ಬಿಟ್ಟಿದ್ದಿದ್ರೆ ನಾಮಾದಿಭ್ಯ ಪರಂ ಬ್ರಹ್ಮ ಹೇಳಬೇಕಾಗಿತ್ತು. ಭೂಮ ಶಬ್ದ ನಕಾರಾಂತ ಪುಲ್ಲಿಂಗ, ಭೂಮನ್ ಶಬ್ದ ಭೂಮಾ ಭೂಮಾನೌ ಭೂಮಾನಃ. ಹೇ ಭೂಮನ್ ಹೇ ಭೂಮಾನೌ ಹೇ ಭೂಮಾನಃ. ಭೂಮಾನಂ ಭೂಮಾನೌ ಭೂಮ್ನಃ ಭೂಮ್ನ ಭೂಮಭ್ಯಾಂ ಭೂಮಭಿಃ. ಭೂಮ್ನೆ ಭೂಮಭ್ಯಾಂ ಭೂಮಭ್ಯಃ ಭೂಮ್ನಃ ಭೂಮಭ್ಯಾಂ ಭೂಮಭ್ಯಃ ಭೂಮ್ನಃ ಭೂಮ್ನೋಃ ಭೂಮ್ನಾಂ ಭೂಮ್ನಿ ಭೂಮನಿ ಭೂಮ್ನೋಃ ಭೂಮಸು ರೂಪ. ನಾಮಾದಿಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾಗಿರುವ ಅತ್ಯಂತ ಪ್ರಧಾನವಾಗಿರುವ ಒಂದು ತತ್ವ, ಅದಕ್ಕೆ ಭೂಮ ಎಂದು ಹೆಸರು. ಹೇಗಿದೆ? ನಿಷ್ಕಲಃ ನಿರ್ಗತಃ ಕಲಾಹ ಯಸ್ಮಾತ್ ಸಹ ನಿಷ್ಕಲಃ. ಅದರಲ್ಲಿ ಯಾವ ಕಲೆಗಳು ಇಲ್ಲ. ಕಲಾಹ ಅಂಶಾಹ ಅವಯವಾಹ ಭಾಗಾಹ. ಈ ಬ್ರಹ್ಮ ತತ್ವದಲ್ಲಿ ಯಾವ ಅಂಶಗಳೂ ಇಲ್ಲ. ನಿರವಯವವಾಗಿರುವಂಥ ಅಕಾರಕ ನ ವಿದ್ಯಂತೆ ಕಾರಕಾಣಿ ಯಸ್ಮಿನ್ ಸಹ ಅಕಾರಕ. ಕರ್ತೃಕಾರಕ ಕರ್ಮಕಾರಕ ಕರ್ಣಕಾರಕ ಸಂಪ್ರದಾನಕಾರಕ ಅಪಾದಾನಕಾರಕ ಅಧಿಕರಣ ಕಾರಕಗಳೆಂಬ ಯಾವ ಕಾರಕಗಳು ಇಲ್ಲದೆ ಇರುವಂಥ ಅಕ್ರಿಯ. ಏನ್ ಸ್ವಾಮಿ ಇದು? ನೈವಿದ್ಯಂತೆ ಕ್ರಿಯಾ ಯಸ್ಮಿನ್, ಯಾವಾತನ ಯಾವ ಕ್ರಿಯೆಗಳು ಇಲ್ಲ. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ
ಅಮೃತಸ್ಯ ಪರಂ ಸೇತುಂ ದಗ್ಧೇಂಧನಮಿವಾನಲಂ. ಶ್ವೇತಾಶ್ವತರ ಮಂತ್ರ. ಇಂಥ ಯಾವ ಆತ್ಮನಿದ್ದಾನೆಯೋ ಸಹ ಏವ ಸ್ವತಃ ಸಿದ್ಧ ಆತ್ಮ. ಇಂಥ ಆತ್ಮನು ಸ್ವತಃ ಸಿದ್ಧ ನ ಪ್ರಮಾಣ ಸಾಧ್ಯ. ಯಾವ ಪ್ರಮಾಣಗಳಿಂದಲೂ ಆತ್ಮನು ಸಾಧ್ಯನಲ್ಲ. ಆತ್ಮನನ್ನ ಸಿದ್ಧ ಮಾಡಬೇಕಾಗಿಲ್ಲ. ಆದರೆ ತಾರ್ಕಿಕರು ಆತ್ಮನನ್ನ ಅನುಮಾನ ಪ್ರಮಾಣದಿಂದ ಸಿದ್ಧ ಮಾಡಿ ಕೊಟ್ಟಿದ್ದಾರೆ. ಎಂಥ ದಡ್ಡತನ! ಆತ್ಮನ ಸ್ವತಃ ಸಿದ್ಧವಯಂ ಆತ್ಮ. ಆತ್ಮನಿಂದ ಎಲ್ಲಾ ಪ್ರಮಾಣಗಳು ಸಿದ್ಧವಾಗ್ತಾ ಇವೆ. ಯತ್ ಸಿದ್ಧಾವಿದಮಸಿದ್ಧಿ ಯದ ಸಿದ್ಧೌ ನ ಕಿಂಚನ ಪ್ರತ್ಯಕ್ ಧರ್ಮೈಕ ನಿಷ್ಠಸ್ಯ ಯಾಥಾತ್ಮ್ಯಂ ವಕ್ಷ್ಯತೆ ಸ್ಫುಟಂ ಅಂತ ಹೇಳಿದ್ದಾರದೆ. ಇದು 4ನೇ ಶ್ಲೋಕವನ್ನ ನೋಡಿ. ನೈಷ್ಯಮ್ಯ ಸಿದ್ಧಿಯ 4ನೇ ಶ್ಲೋಕದ ವಾಚ್ಯ ಯಾವುದು? ಯತ್ ಸಿದ್ಧಾವಿದಮಸಿದ್ಧಿ ಯದ ಸಿದ್ಧೌ ನ ಕಿಂಚನ ಪ್ರತ್ಯಕ್ ಧರ್ಮೈಕ ನಿಷ್ಠಸ್ಯ ಯಾಥಾತ್ಮ್ಯಂ ವಕ್ಷ್ಯತೆ ಸ್ಫುಟಂ. ಆತ್ಮನಿರುವುದರಿಂದಲೇ ಎಲ್ಲಾ ಪ್ರಮಾಣಗಳಿಗೂ ಜೀವ. ಆತ್ಮನನ್ಯಾರು ಸಿದ್ಧ ಮಾಡಬೇಕಾದ್ದಿಲ್ಲ. ಒಂದು ರಾಷ್ಟ್ರ, ಭಾರತ ರಾಷ್ಟ್ರದಲ್ಲಿ ಅವರು ದೊಡ್ಡ ಮಹಾತ್ಮರಿದ್ದಾರೆ. ಅವರೇ ರಾಷ್ಟ್ರಪತಿಗಳು ಅಂತ. ರಾಷ್ಟ್ರಪತಿಗಳನ್ನ ಒಬ್ಬ MLA ಆಗಲಿ, MP ಆಗಲಿ, ಮಿನಿಸ್ಟರ್ಸ್ ಆಗಲಿ ಯಾರೂ ಕೂಡ ಸಿದ್ಧಪಡಿಸಬೇಕಾಗಿಲ್ಲ. ರಾಷ್ಟ್ರಪತಿಗಳು ಸ್ವತಃ ಸಿದ್ಧರು. ರಾಷ್ಟ್ರಪತಿಗಳ ಸನ್ನಿಧಾನದಲ್ಲಿ ಎಲ್ಲಾ ಮಂತ್ರಿಮಂಡಲಗಳು ಸಿದ್ಧವಾಗ್ತಾ ಇವೆ. ಅದೇ ರೀತಿಯಲ್ಲಿ ಯತ್ ಸಿದ್ಧವು, ಯಾವ ಆತ್ಮನ ಸಿದ್ಧವಾಗಿರುವುದರಿಂದಲೇ ಎಲ್ಲ ಪ್ರಮಾತ್ರ ಪ್ರಮಾಣ ಪ್ರಮೇಯಾದಿಗಳು ಸಿದ್ಧವಾಗುತ್ತಿವೆಯೋ ಅಂಥ ಆತ್ಮನಿಗೆ ಹೆಸರಾಯಿತು ಸ್ವತಃ ಸಿದ್ಧ. ಸ್ವತಯೇವ ಸಿದ್ಧ ಸ್ವಯಂ ಪ್ರಕಾಶ ಸ್ವರೂಪ ಆದಿತ್ಯವತ್. ಆದಿತ್ಯನನ್ನ, ಭಾಸ್ಕರನನ್ನ, ಸೂರ್ಯನನ್ನ ಯಾರೂ ಕೂಡ ಟಾರ್ಚ್ ಇಟ್ಕೊಂಡು ತೋರಿಸಬೇಕಾಗಿಲ್ಲ. ಯಾಕೆ? ಸರ್ವಾವಭಾಸಕ. ಇದು ಅರ್ಥ ಮಾಡ್ಕೋಬೇಕು. ಯಾರು ನಾನು? ಸರ್ವಾವಭಾಸಕನಾಗಿರುವ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸ ಆತ್ಮಭಾಸ ಸರ್ವಮಿದಂ ವಿಭಾತಿ. ಅಂಥ ಆತ್ಮನನ್ನ ವೇದಾಂತಿಗಳು ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಅಹಂ ಶಬ್ದದಿಂದ ಹೇಳುತ್ತಿದ್ದಾರೆ. ನಾಮಾದಿಭ್ಯ ಪರಃ ನಿಶ್ಚಲಃ ಅಕಾರಕಃ ಅಕ್ರಿಯಃ ಸ್ವತಃ ಸಿದ್ಧ ಭೂಮಾ. ಇಂಥ ಸ್ವತಃ ಸಿದ್ಧವಾಗಿರುವ ಯಾವ ಪರಬ್ರಹ್ಮ ತತ್ವವುಂಟೋ ಸಯೇವ ಅವನೇ ಆತ್ಮವತಾಂ ಸರ್ವ ಪ್ರಾಣಿನಾಂ. ಆತ್ಮ ಅಂದ್ರೆ ಪ್ರಾಣ. ಆತ್ಮವತಾಂ ಆತ್ಮನನ್ನ ಉಳ್ಳಂಥ, ಪ್ರಾಣವನ್ನುಳ್ಳಂಥ ಎಲ್ಲಾ ಪ್ರಾಣಿಗಳಿಗೂ ಸಯೇವ ಆತ್ಮ. ಈ ಆತ್ಮನೇ ಆತ್ಮನಾಗಿದ್ದಾನೆ. ಜ್ಞಾಪಕ ಇಟ್ಕೊಂಡು. ಅಹಂ ಶಬ್ದಕ್ಕೆ ವ್ಯಾಕರಣದ ಪ್ರಕಾರ ನಾನು ಅಂತ ಅರ್ಥ. ನಾನು ಎಂದರೆ ಮೀಮಾಂಸಕರ ಪ್ರಕಾರ ಕರ್ತ ಭೋಕ್ತವಾಗಿರುವಂತ ಆತ್ಮ ಅಂತ ಅರ್ಥ. ಸಾಂಖ್ಯರ ಪ್ರಕಾರ ನಾನು ಎಂದರೆ ಕರ್ತೃವಲ್ಲದ ಕೇವಲ ಭೋಕ್ತೃ ಅಂತ ಅರ್ಥ. ಇನ್ನು ಪತಂಜಲಿ ಮಹರ್ಷಿಗಳ ಪ್ರಕಾರ ಆತ್ಮ ಎನ್ನುವ ಮಾತಿಗೆ ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಸಮಾಧಾನ ಸಾಧನ ಮಾಡುತ್ತಿರುವ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಸಾಧನೆಗಳನ್ನ ಮಾಡುತ್ತಿರುವಂತಹ ಕರ್ತೃವಾದ ಸಾಧಕನಾದ ಆತ್ಮ.
ಇನ್ನು ಚಾರ್ವಾಕರ ಅಭಿಪ್ರಾಯದಂತೆ ನಾನು ಎನ್ನುವ ಮಾತಿಗೆ ಶರೀರ ಇಷ್ಟೂ ತಪ್ಪು. ಇವರಾರಿಗೂ ಕೂಡ ಅಹಂ ಶಬ್ದದ ಸ್ವಾರಸ್ಯ ಅರ್ಥವಾಗಿಲ್ಲ. ಶಾಂಕರಾದ್ವೈತ ವೇದಾಂತದ ಪ್ರಕಾರ ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು, ಭಗವಾನ್ ರಮಣ ಮಹರ್ಷಿಗಳು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪ್ರಕಾರ ಆತ್ಮ ಯಾರು? ಆತ್ಮವತಾಂ ಆತ್ಮ ಸರ್ವೇಶಾಂ ಪ್ರಾಣಿನಾಂ ಪ್ರತ್ಯಗಾತ್ಮ. ಎಲ್ಲಾ ಪ್ರಾಣಿಗಳಿಗೂ 84 ಲಕ್ಷ ಜೀವರಾಶಿಗಳೆಂಬ ಎಲ್ಲ ಪ್ರಾಣಿಗಳಿಗೂ ಯಹ ಆತ್ಮ, ಯಾವನ ಆತ್ಮನಾಗಿದ್ದಾನೆಯೋ, ಯಹ ಸ್ವತಃ ಸಿದ್ಧ, ಯಾವ ಆತ್ಮನು ಸ್ವತಃ ಸಿದ್ಧನಾಗಿದ್ದಾನೆಯೋ, ಯಾವನನ್ನ ಸನತ್ಕುಮಾರ ಬ್ರಹ್ಮರ್ಷಿಗಳು ನಾರದ ದೇವರ್ಷಿಗಳಿಗೆ ಭೂಮ ಎಂದು ತಿಳಿಸಿಕೊಟ್ಟಿದ್ದಾರೆಯೋ, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯಚ್ಛೃಣೋತಿ ನಾಣ್ಯದ್ವಿಜಾನಾತಿ ಸ ಭೂಮ ಅತ ಯತ್ರಾನ್ಯತ್ ಪಶ್ಯತಿ ಅನ್ಯಚ್ಛೃಣೋತಿ ಅನ್ಯದ್ವಿಜಾನಾತಿ ತದಲ್ಪಂ ಯೋ ವೈ ಭೂಮಾ ತದಮೃತಂ ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ ಎಂದು ಸನತ್ಕುಮಾರ ಬ್ರಹ್ಮನಿಷ್ಠರಾದ ಸದ್ಗುರುಗಳು ಉಪದೇಶ ಮಾಡಿದ್ದಾರೆಯೋ ಆ ಭೂಮ ತತ್ವವೇ ಅಹಂ ಶಬ್ದಕ್ಕೆ ಲಕ್ಷ್ಯವಾಗಿರುವ ಅರ್ಥ ಅನ್ಬಿಟ್ಟು ಅದನ್ನೇ ಆತ್ಮ ಶಬ್ದದಿಂದಲೂ ಕರೆಯುತ್ತೇವೆ. ಅಯಮಾತ್ಮ ಬ್ರಹ್ಮ. ಅಹಂ ಎಂದರೆ ಆತ್ಮ, ಆತ್ಮನೆಂದರೆ ಭೂಮ, ಭೂಮನೆಂದರೆ ನಾಮಾದಿಭ್ಯ ಪರಃ, ನಾಮಾದಿಭ್ಯ ಪರಃ ಭೂಮ ಎಂದರೆ ನಿಷ್ಕಲ ಅಕಾರಕ ಅಕ್ರಿಯ. ಅವನೇ ಆತ್ಮವತಾಂ ಸರ್ವೇಷಾಂ ಪ್ರಾಣಿನಾಂ ಆತ್ಮ ಸಹ ಸ್ವತಃ ಸಿದ್ಧ ಏವ. ಇವನೇ ಸಯೇವ ನಃ ಅಸ್ಮಾಕಮಾತ್ಮ. ಎಷ್ಟು ಚೆನ್ನಾಗಿದೆ ವಾಕ್ಯ. ಸಯೇವ ನಃ, ಸಯೇವ ನ ಅಲ್ಲ, ನ ಎಂದರೆ ಅಲ್ಲ, ನ ಎಂದರೆ ಬೇಡ, ನಃ ಎಂದರೆ ಅಸ್ಮಾಕಂ ನಃ, ಮಮ ಮೇ ಆವಯೋಃ ನೌ ಅಸ್ಮಾಕಂ ನಃ. ನ ಅಂದೇನು? ವೇದಾಂತಿನಾಂ, ಅದ್ವೈತ ವೇದಾಂತಿನಾಂ, ಶಾಂಕರಾದ್ವೈತ ವೇದಾಂತಿನಾಂ ಅಸ್ಮಾಕಂ ಸಯೇವ ಆತ್ಮ. ನಾವು ಎಲ್ಲೆಲ್ಲಿ ಆತ್ಮ ಶಬ್ದವನ್ನ ಬಳಸಿ ಬ್ರಹ್ಮ ಅಂತ ಹೇಳ್ತೀವ್ಯೋ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಕಡೆಗಳಲ್ಲಿ ಅಲ್ಲೆಲ್ಲ ಆತ್ಮ ಶಬ್ದಕ್ಕೆ ಈ ಅರ್ಥವನ್ನೇ ಇಟ್ಕೊಳ್ಬೇಕೇ ಹೊರತುವೆ ಉಳಿದ ದರ್ಶನಕಾರರು ಹೇಳುವಂತ ಆತ್ಮನಲ್ಲ. ಇದನ್ನ ಭಾಷ್ಯಕಾರ ಶಂಕರರು ತಮ್ಮ ಸೂತ್ರ ಭಾಷ್ಯದ ಮೊಟ್ಟ ಮೊದಲನೆಯ ಸೂತ್ರಕ್ಕೆ ಭಾಷ್ಯ ಬರೆಯುವ ಕೊನೆ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ. ಹಾಗಾದರೆ ಈ ಆತ್ಮ ಅಂದ್ಯಾರು? ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಸೂತ್ರ. ಆ ಸೂತ್ರಕ್ಕೆ ಅರ್ಥವನ್ನು ಮಾಡಿ ಇರುವ ಆತ್ಮನನ್ನು ವಿಚಾರ ಮಾಡ್ಬೇಕಾ, ಇಲ್ಲದ ಆತ್ಮನನ್ನ ಅಂತ ಹಾಕೊಂಡು ಒಂದು ಪಟ್ಟಿ ಹಾಕಿದ್ದಾರೆ. ಕರ್ತ ಭೋಕ್ತ ಇತ್ಯಪರೆ, ಕೇವಲ ಕರ್ತ ಇತ್ಯಪರೆ, ದೇಹ ಚೈತನ್ಯ ವಿಶಿಷ್ಟ ಏವ ಆತ್ಮ ಇತ್ಯಪರೆ ಅಂತ ಹಾಕೊಂಡು ವೇದಾಂತದ ಪ್ರಕಾರ ಎಲ್ಲ ಜೀವರಿಗೂ ಪ್ರತ್ಯೇಗಾತ್ಮನಾಗಿರುವ ಅಕರ್ತೃವಾದ ಅಭೋಕ್ತವಾದ ಚೈತನ್ಯ ಸ್ವರೂಪನಾದ ಆತ್ಮನೇ ಆತ್ಮ ಅಂತ ನೋಡಿ. ಅದನ್ನ ಒಂದು 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 ನಾಲ್ಕೊಂದು ಒಂದು ಒಂದನೇ ಅಧ್ಯಾಯ, ಒಂದು ಒಂದನೇ ಪಾದ, ಒಂದು ಒಂದನೇ ಅಧಿಕರಣ, ಒಂದು ಒಂದನೇ ಸೂತ್ರ. ಪ್ರಥಮಾಧ್ಯಾಯದಲ್ಲಿ ಪ್ರಥಮ ಪಾದದಲ್ಲಿ ಪ್ರಥಮ ಅಧಿಕರಣದಲ್ಲಿ ಪ್ರಥಮ ಸೂತ್ರ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ನನ್ಗೇನು ಅನಿಸುತ್ತೆ ಅಂದ್ರೆ 50 ಜನ
ನಿಜವಾದ ಸನ್ಯಾಸಿಗಳು ಬೇಡ, ನಿಜವಾದ ಜಿಜ್ಞಾಸು ಜನಗಳು, ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಅದು ಬೇಡ ನಮಗೆ. ನಿಜವಾದ ಜಿಜ್ಞಾಸುಗಳಾಗಿರ್ಬೇಕು. ಅವರಿಗೆ ಈ ದುಡ್ಡು ಕಾಸು ಮನೆ ಮಠ ಹೆಂಡತಿ ಮಕ್ಕಳು ಯಾವ ಅಧ್ಯಾಸವೂ ಇಲ್ಲದೆ 24 ಗಂಟೆಗಳ ಕಾಲ ವೇದಾಂತ ಚಿಂತನೆಯನ್ನ ಮಾಡುತ್ತಾ ಆತ್ಮಜ್ಞಾನವನ್ನು ಹೊಂದಿ ಕೃತಾರ್ಥರಾಗಬೇಕು ಎನ್ನುವಂತ ನಿಜವಾದ ತೀವ್ರತೆ ಉಳ್ಳ 50 ಜನ ಸಿಕ್ಬಿಟ್ರೆ ಅಂಥ ಪುಣ್ಯಾತ್ಮರಿಗೆ ದಿನಕ್ಕೆ 8 ಗಂಟೆ, ಇನ್ನೇನು ಬೇರೆ ಕೆಲಸವೇ ಇಲ್ಲ, 8 ಗಂಟೆಗಳ ಕಾಲ ಈ ಪಾಠವನ್ನು ಮಾಡಬೇಕು ಅನ್ಸುತ್ತೆ. ಆದರೆ ಅಂಥ ಯೋಗ ನನಗೆ ಸಿಕ್ಲಿಲ್ಲ. 2 ಜನ ಕೇಳ್ತಾರೆ, 3ನೇ ಜನ ಅವರೇ ಗುರುವಾಗ್ಬಿಡ್ತಾರೆ, ನನಗೆ ಉಪದೇಶ ಮಾಡ್ತಾರೆ. ಇಲ್ಲಿ ಒಟ್ಟಿನಲ್ಲಿ ಎಷ್ಟು ಜನ ಬಿಡಿದ್ರು ನಾಮಾದಿಭ್ಯ ಪರೋ ಭೂಮ ನಿಷ್ಕಲೋ ಕಾರಕೋ ಕ್ರಿಯ ಸಯೇವಾತ್ಮವತಾಮಾತ್ಮ ಸಯೇವ ಅವನೇ ಆತ್ಮವತಾಂ ಸರ್ವ ಪ್ರಾಣಿನಾಂ ಆತ್ಮ ಸಯೇವ ಸ್ವತಃ ಸಿದ್ಧ ಸಯೇವ ನಃ ಅಸ್ಮಾಕಂ ಅದ್ವೈತ ವೇದಾಂತಿನಾಂ ಮತೆ ಆತ್ಮ ಅಂತಂದು. ಇಷ್ಟು ಕೂಡ ನನ್ನ ವ್ಯಾಖ್ಯಾನವಾಯಿತು. ಈ ಶ್ಲೋಕಕ್ಕೆ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಅದ್ಭುತವಾಗಿ ಬರೆದಿದ್ದಾರೆ ಸ್ವಾಮಿ. ನನಗೆ ಆಶ್ಚರ್ಯವಾಗುತ್ತೆ. ಇದನ್ನು ಓದ್ತಾ ಇದ್ದೆ ನನಗೆ ತುಂಬಾ ಸಂತೋಷವಾಗುತ್ತೆ, ತುಂಬಾ ಸಂಕಟವೂ ಆಗುತ್ತೆ. ತುಂಬಾ ಸಂತೋಷ ಯಾಕೆ? ಪೂಜ್ಯರಾದ ಸಚ್ಚಿದಾನಂದೇಂದ್ರ ಆಗುತ್ತೆ, ಹಾಗಾಗ್ತಾ ಇಲ್ವಲ್ಲ ಅಂತ ಸಂಕಟವಾಗ್ತಾ ಇದೆ. ನೀವೇನು ಮಾಡುವಾಗಿಲ್ಲ. ಈಗ ಕ್ಲೇಶಾಪಹರಣೆ ವ್ಯಾಖ್ಯಾನವನ್ನು ಓದ್ತೀನಿ. ಇದು 200ನೇ ಪುಟ, ಪೇಜ್ ನಂಬರ್ 200. ಚೇದಕ್ ಪುನಃ ವಸ್ತು ಲಕ್ಷ್ಯಂ ನಾಮಾದಿಭ್ಯ ಪರೋ ಭೂಮ ನಿಷ್ಕಲೋಕಾರಕೋ ಕ್ರಿಯ ಸಯೇವಾತ್ಮವತಾಮಾತ್ಮ ಸ್ವತಃ ಸಿದ್ಧ ಸಯೇವನಃ. ಇದನ್ನು ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಸ್ವತಃ ಸಿದ್ಧ ಒಂದು ಪದ, ಅದು ಸ್ವತಃ ಸಿದ್ಧ ಸ್ವತಃ ಸಿದ್ಧ. ಇಲ್ಲಿ ಸಂಸ್ಕೃತ ಪುಸ್ತಕದಲ್ಲಿ ಸ್ವತಃ ಸಿದ್ಧ ಆಗಿದೆ. ಅಹಂ ಬ್ರಹ್ಮಾಸ್ಮಿ ಇತ್ಯತ್ರ ವಿವಕ್ಷಿತಂ ಆತ್ಮಸ್ವರೂಪಂ ಕೀದೃಶಂ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಬೃಹದಾರಣ್ಯಕ ಮಂತ್ರ, ಹೌದಾ? ಈ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಮಂತ್ರದಲ್ಲಿ ವಿವಕ್ಷಿತವಾಗಿರುವ ಆತ್ಮತತ್ವವೆಂಥದ್ದು ವಿಚಾರ ಮಾಡೋಣ. ಏವಂ ತಾವತ್ ಪ್ರಸಿದ್ಧ ಲಕ್ಷಣ ಗುಣವೃತ್ತಿಭಿಃ ಆತ್ಮನಿ ಅಹಂ ಶಬ್ದಸ್ಯ ಪ್ರವೃತ್ತಿ ಇತ್ಯುಪಪಾದಿತಂ. ಪೂಜ್ಯ ಸದ್ಗುರುಗಳ ಒಂದು ಪಾಠಕ್ರಮ, ಲೇಖನ ಕ್ರಮ ಹೇಗಿರುತ್ತೆ ಅಂದ್ರೆ, ಹಿಂದಿನದನ್ನ ಅನುವಾದ ಮಾಡಿಕೊಂಡು ಮುಂದಿನದಕ್ಕೆ ಲಿಂಕ್ ಕೊಟ್ಟು ಪಾಠ ಮಾಡ್ತಾ ಇದ್ದೆ. ನನಗೆ ರಾಮಾಯಣ, ಭಾರತ, ಭಾಗವತ, ಪುರಾಣಗಳು, ಕುಮಾರ ಸಂಭವ, ಕಿರಾತಾರ್ಜುನೀಯ, ಅಭಿಜ್ಞಾನ, ಶಾಕುಂತಲ, ರಘುವಂಶ, ವೇದಾಂತ ಯಾವುದೇ ಪಾಠ ಮಾಡ್ಬೇಕು ಮಗು, ನನ್ನೇ ಪಾಠ ಹೇಳು 2-5 ನಿಮಿಷ, ಆಮೇಲೆ ಮುಂದಿನ ಪಾಠ. ಇದು ಹಾಗೆ ಮಾಡ್ತಾ ಇದ್ದೆ. ಹಿಂದೆ ಉಪಪಾದಿತಂ, ಇದನ್ನು ಉಪಪಾದನೆ ಮಾಡಿ ಆಯ್ತು. ಯಾವುದು? ಅಹಂ ಶಬ್ದಕ್ಕೆ ಬ್ರಹ್ಮದಲ್ಲಿ ಪ್ರಸಿದ್ಧ ವೃತ್ತಿ, ಲಕ್ಷಣ ವೃತ್ತಿ, ಗುಣವೃತ್ತಿಯಿಂದ ಏನರ್ಥ ಮಾಡಬೇಕು ಅನ್ನುವ ತಿಳಿಸಿ ಆಯ್ತು. ಪರಮಾರ್ಥ ಆತ್ಮನಿ ಅಹಂಕಾರ ಸಂಬಂಧ ಸರ್ವಥಾ ನಾಸ್ತಿ ಇತಿ ಚೋಕ್ತಂ. ಅಹಂಕಾರಕ್ಕೆ ಆತ್ಮರ ಸಂಬಂಧವಿಲ್ಲವೇ ಇಲ್ಲ. ಪರಮಾರ್ಥವಾಗಿರುವಂತಹ ಆತ್ಮನಲ್ಲಿ ಅಹಂಕಾರದ ಸಂಬಂಧವು ಸರ್ವಥಾ ನಾಸ್ತಿ. ಯಥಾ ಮೀಮಾಂಸಕಾಃ ವದಂತಿ. ಈ ಹಳೆಯ ಪಾಠವಾಯ್ತು. ಇದಾನೀಂತು ಯಥೋಕ್ತ ಅಹಂ ಶಬ್ದೋಪಲಕ್ಷಿತಸ್ಯ ಆತ್ಮನಃ ಸ್ವತೋ ರೂಪಂ ನಿರ್ದಿದಿಕ್ಷು ಪ್ರಶ್ನಮುತ್ಥಾಪಯತಿ. ಹೇಗೆ
ನಿರ್ದಿದಿಕ್ಷು ನಿರ್ದೇಷ್ಟುಂ ಪ್ರದರ್ಶಯಿತುಂ ಇಚ್ಛು ನಿರ್ದಿದಿಕ್ಷು ಕಹ ಭಗವಾನ್ ಸುರೇಶ್ವರಾಚಾರ್ಯ. ಈಗ ಯಥೋಕ್ತ ಅಹಂ ಶಬ್ದೋಪಲಕ್ಷಿತಸ್ಯ ಅಹಂ ಅನ್ನುವಂತಹ ಶಬ್ದದಿಂದ ಉಪಲಕ್ಷಿತನಾಗಿರುವ ಆತ್ಮನ ಸ್ವರೂಪ ಹೇಗಿದೆ? ಸ್ವತೋ ರೂಪಂ ಆತ್ಮನಃ ಔಪಾಧಿಕ ರೂಪಂ ಮಾಸ್ತು. ಸ್ವತೋ ರೂಪಂ ಆತ್ಮನ ನಿಜವಾದ ಸ್ವರೂಪವನ್ನ ನಿರ್ದೇಶ ಮಾಡುವ ಉದ್ದೇಶದಿಂದ ಅವರೇ ಪ್ರಶ್ನ ಉತ್ಥಾಪಯತಿ. ಭಗವಾನ್ ಸೋಮೇಶ್ವರಾಚಾರ್ಯರವರು ಪ್ರಶ್ನೆಯನ್ನ ಉತ್ಥಾಪಯತಿ ಎಬ್ಬಿಸಿಕೊಳ್ಳುತ್ತಿದ್ದಾರೆ. ಕೀದೃಕ್ ಪುನಃ ಇದು ಲಕ್ಷ್ಯಮಿತ್ಯುಪಲಕ್ಷಣಂ. ಸರಿ, ಪ್ರಸಿದ್ಧ ಲಕ್ಷಣ ಗುಣವೃತ್ತಿಭಿ ಅಹಂ ಶಬ್ದೇನ ಸಂವ್ಯವಕ್ರಿಯಮಾನಂ. ಪ್ರಸಿದ್ಧ ವೃತ್ತಿ, ಲಕ್ಷಣ ವೃತ್ತಿ, ಗುಣವೃತ್ತಿಗಳಿಂದ ಅಹಂ ಶಬ್ದದಿಂದ ಸಂವ್ಯವಹಾರ ಮಾಡಲ್ಪಡುತ್ತಿರುವಂತ ಆತ್ಮನ ಸ್ವರೂಪವೇನು? ವೇದಾಂತದಲ್ಲಿ ಅಹಂ ಶಬ್ದವನ್ನ ಬಳಸಿ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಏನರ್ಥವನ್ನು ಮಾಡ್ಕೊಳ್ಬೇಕು ಅನ್ನುವುದನ್ನ ನಿರ್ದೇಶ ಮಾಡುವುದಕ್ಕಾಗಿ ಭಗವಾನ್ ಸುರೇಶ್ವರಾಚಾರ್ಯರು ಈ ಶ್ಲೋಕವನ್ನು ಹೇಳಿದ್ದಾರೆ. ಯಾವುದು? ನಾಮಾದಿಭ್ಯ ಪರೋ ಭೂಮ ನಿಷ್ಕಲೋಕಾರಕೋ ಕ್ರಿಯ ಸಯೇವಾತ್ಮವತಾಮಾತ್ಮ ಸ್ವತಃ ಸಿದ್ಧ ಸಯೇವನಃ. ಈಗ ಗುರು ವ್ಯಾಖ್ಯಾನ ಓದ್ತೇನೆ. ನಾಮಾದಿಭ್ಯ ಅಯಮಾಶಯ ಅಯಮಭಿಪ್ರಾಯ ಇದಂ ತಾತ್ಪರ್ಯಂ ವಿಧಿವತಿ ಉಪಸನ್ನಂ ನಾರದಂ ಪ್ರತಿ ಭಗವಾನ್ ಸನತ್ಕುಮಾರ ನಾಮಾದಿ ಆಶಾಂತಾನಿ ವಸ್ತೂನಿ ಉತ್ತರೋತ್ತರ ಭೂಯಸ್ತ್ವೇನ ಉಪದಿಶ್ಯ ತತ್ತದ್ ಬ್ರಹ್ಮತ್ವೇನ ಉಪಾಸೀನಸ್ಯ ಫಲಮಪಿ ಉಕ್ತ್ವಾ ಆಶಾಯಾಃ ಅಪಿ ಭೂಯಸ್ತ್ವೇನ ಪ್ರಾಣಂ ಉಪದಿದೇಶ. ಗುರುಗಳವರ ಪಾಠಕ್ರಮ ಪೂರ್ಣ ಪಾಠ. ಇಲ್ಲಿ ನಾಮಾದಿಭ್ಯ ಪರೋಭೂಮ ಅಂದ್ರು. ಅದಕ್ಕೆ ಪೂಜ್ಯ ಸದ್ಗುರುಗಳು ವಿಧಿವತ್ ಉಪಸನ್ನಂ ನಾರದಂ ಪ್ರತಿ, ವಿಧಿವತೆ ಭಕ್ತಿಯಿಂದ ಯಥಾವಿಧಿ ಗುರುವಿನ ಹತ್ತಿರಕ್ಕೆ ಬಂದಿದ್ದಾನೆ ಮಹಾತ್ಮನಾದಂಥ ನಾರದ ದೇವರ್ಷಿ. ಅಧೀಹಿ ಭಗವಯಿತಿ ನಾರದ ಸನತ್ಕುಮಾರಂ ಅಂತ ಬರುತ್ತಲ್ವೇ ಅಲ್ಲಿ ಅದಿಟ್ಕೊಂಡು ವಿಧಿಯಂತೆ ಶ್ರದ್ಧಾ ಭಕ್ತಿಯಿಂದ ಗುರುವಿನ ಹತ್ತಿರಕ್ಕೆ ಉಪಸನ್ನಂ ಬಳಿಸಾದಿರುವಂಥ ನಾರದನನ್ನು ಕುರಿತು ಭಗವಾನ್ ಸನತ್ಕುಮಾರ ಭಗವಾನ್ ಸನತ್ಕುಮಾರರು ನಾಮದಿಂದ ಪ್ರಾರಂಭ ಮಾಡಿಕೊಂಡು ಆಶೆಯವರೆಗಿರುವ ಎಲ್ಲ ವಸ್ತುಗಳನ್ನು ಉತ್ತರೋತ್ತರ ಭೂಯಸ್ತ್ವೇನ ಹಿಂದಿನದಕ್ಕಿಂತ ಮುಂದಿನದು ಶ್ರೇಷ್ಠವಾದದ್ದು ಎಂದು ಉಪದೇಶವನ್ನ ಮಾಡಿ ಅದನ್ನೇ ಬ್ರಹ್ಮವೆಂದು ಉಪಾಸನೆ ಮಾಡಪ್ಪ ಅಂತ ಹೇಳಿಬಿಟ್ಟು ಉಪಾಸನೆ ಮಾಡುವಂಥವನಿಗೆ ಫಲವನ್ನು ಹೇಳಿ ಆಶಾಯ ಅಪಿ ಆಶೆಗಿಂತಲೂ ಕೂಡ ಭೂಯಸ್ತ್ವೇನ ಹೆಚ್ಚಿನದು ಎಂದು ಪ್ರಾಣಮುಪದಿದೇಶ ಪ್ರಾಣ ತತ್ವವನ್ನ ಪ್ರಾಣೋಭಾವ ಆಶಾಯ ಭೂಯಾನ್ ಎಂದು ಹೇಳಿದ್ದಾರೆ. ಪ್ರಾಣ ಬ್ರಹ್ಮೋಪಾಸಕಸ್ಯ ಚ ಅತಿವಾದಿತ್ವಂ ಫಲಮಾಹ. ಪ್ರಾಣನನ್ನೇ ಬ್ರಹ್ಮವೆಂದು ಉಪಾಸನೆ ಮಾಡುವಂಥ ಮಹಾತ್ಮನಿಗೆ ಅತಿವಾದಿತ್ವ ಎನ್ನುವಂಥ ಫಲವನ್ನು ಹೇಳಿದ್ದಾರೆ. ಯಾರು? ಸನತ್ಕುಮಾರರು. ಸವಾ ಏಷಃ ಏವಂ ಪಶ್ಯನ್ ಏವಂ ಮನ್ಮಾನಃ ಏವಂ ವಿಜಾನನ್ ಅತಿವಾದಿ ಭವತಿ. ಪ್ರಾಣನನ್ನ ಹೀಗೆ ಕಾಣುತ್ತಾ ಪ್ರಾಣವೇ ಬ್ರಹ್ಮ ಉಪಾಸನೆ ಮಾಡುವಂಥವನು ಅತಿವಾದಿ ಆಗುತ್ತಾನೆ ಅಂತ ಹೇಳಿಬಿಟ್ಟು ತತಃ ಪ್ರಾಣಾದಪಿ ಪರಂ ಬ್ರಹ್ಮ ಉಪದಿಶನ್. ಅನಂತರ ಪ್ರಾಣಕ್ಕಿಂತಲೂ ಶ್ರೇಷ್ಠವಾದ
ಪ್ರಾಣನಿಗಿಂತಲೂ ಭೂಯನಾಗಿರುವ ಪ್ರಾಣನಿಗೂ ಆತ್ಮವಾಗಿರುವಂತ ಬ್ರಹ್ಮವನ್ನು ಉಪದೇಶ ಮಾಡುತ್ತಾ ಏಷತು ವಾ ಅತಿವದತಿ ಯಸ್ ಸತ್ಯೇನಾತಿವದತಿ ಇತಿ ಸತ್ಯ ಶಬ್ದ ವಾಚ್ಯೇನ ಬ್ರಹ್ಮಣ ಅತಿವದತಃ ಏವ ಪರಮಾರ್ಥ ಅತಿವಾದಿತ್ವ ಮುಕ್ತ್ವಾ. ಎಷ್ಟು ಚೆನ್ನಾಗಿದೆ ಭಾಷ್ಯವಾಕ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಹೃದಯ ಇದು ಮಂಗಳಕರವಾದ ವಾಕ್ಯ. ಈ ವಾಕ್ಯಗಳೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪ್ರತಿರೂಪ ಅಂತ ಉಪಾಸನೆ ಮಾಡಿಬಿಡ್ತಾವೆ. ಅನಂತರ ತಸ್ಯ ಚ ಸತ್ಯತ್ವಾಧಿಗಮೆ, ಯಾವಾತ ಸತ್ಯ ತತ್ವವನ್ನು ತಿಳಿದುಕೊಳ್ಳುತ್ತಾನೆಯೋ ಅವನೇ ಅತಿವಾದಿಯಾಗುತ್ತಾನೆ ಅಂತ ಹೇಳಿಬಿಟ್ಟು ವಿಜ್ಞಾನ ಶ್ರದ್ಧಾ ನಿಷ್ಠಾದ್ಯ ಸಾಧನ ಪರಂಪರ, ವಿಜ್ಞಾನ ಶ್ರದ್ಧಾ ನಿಷ್ಠಾವಂತಾಗಿರುವ ಸಾಧನಗಳ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಕಟ್ಟಕಡೆಯಲ್ಲಿ ತತಃ ತದೇವ ಸತ್ಯಂ ಭೂಮಾನಂ ಉಪದಿಶ್ಯ, ಆ ಸತ್ಯವೆಂಬ ಭೂಮ ತತ್ವವನ್ನು ಉಪದೇಶ ಮಾಡಿ ಆ ಭೂಮ ತತ್ವದ ಲಕ್ಷಣಮುವಾಚ. ಭೂಮ ಅಂದ್ರೇನು? ವೇದಾಂತ ಶಾಸ್ತ್ರದಲ್ಲಿ ಭೂಮ ಶಬ್ದಕ್ಕೆ ಏನರ್ಥ ಎನ್ನುವುದನ್ನು ಹೇಳಿದ್ದಾರೆ. ಯತ್ರ ನಾಣ್ಯತ್ ಪಶ್ಯತಿ ಯತ್ರ ನಾಣ್ಯತ್ ಶೃಣೋತಿ ಯತ್ರ ನಾಣ್ಯದ್ವಿಜಾನಾತಿ ಸ ಭೂಮ. ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್. ಯಾವ ಸ್ವರೂಪದಲ್ಲಿ ನೆಲೆಗೊಂಡರೆ ತನಗಿಂತ ಭಿನ್ನವಾದದ್ದನ್ನ ನೋಡುವುದಿಲ್ಲವೋ, ಭಿನ್ನವಾದದ್ದನ್ನು ಕೇಳುವುದಿಲ್ಲವೋ, ತನಗಿಂತ ಭಿನ್ನವಾದದ್ದನ್ನು ತಿಳಿಯುವುದು ಇಲ್ಲವೋ ಅದೇ ಭೂಮ ತತ್ವ ಅಂತ ಉಪದೇಶವನ್ನು ಮಾಡಿ. ಸ ಏಷಃ ಪರಮಾತ್ಮ. ಪೂಜ್ಯರಾದ ಸದ್ಗುರುಗಳು ಈ ಭೂಮ ತತ್ವವನ್ನೇ ಪರಮಾತ್ಮ ಎಂದು ಕರೆದು ಅವನೇ ಪರಮಾತ್ಮನು. ನಾಮಾದಿ ಪ್ರಾಣಾಂತೇಭ್ಯ ಪರಹ ಭೂಮ, ನಾಮದಿಂದ ಪ್ರಾರಂಭ ಮಾಡಿ ಪ್ರಾಣದವರೆಗಿರುವಂತ ಎಲ್ಲಕ್ಕಿಂತಲೂ ಶ್ರೇಷ್ಠನು ಅಂತ ಉಪದೇಶ ಮಾಡಿಬಿಟ್ಟು ಯತ್ರ ನಾಣ್ಯತ್ ಪಶ್ಯತಿ ಇತ್ಯಾದಿ ಶ್ರುತ್ಯ ವರ್ಣಿತ. ಈ ಭೂಮ ತತ್ವವನ್ನ ಶ್ರುತಿಯಲ್ಲಿ ಯತ್ರ ನಾಣ್ಯತ್ ಪಶ್ಯತಿ ವರ್ಣನೆ ಮಾಡಿದ್ದಾನೆ. ಅತಯೇವ, ಆದ್ದರಿಂದಲೇ ನಿಷ್ಕಳ ನಿರವಯವ ಅಕಾರಕ ಅಕ್ರಿಯಶ್ಚ ಆತ್ಮ. ಈ ಆತ್ಮನು ನಿಷ್ಕಲ ಕಲಾರಹಿತನು ಅಕಾರಕ ಅಕ್ರಿಯಾತ್ಮನು ಆಗಿದ್ದಾನೆ. ಕ್ರಿಯಾಕಾರಕ ಫಲಶೂನ್ಯ ಅದ್ವೈತ ಇತಿ ಯಾವತ್. ಒಂದೇ ಮಾತಿನಲ್ಲಿ ಕ್ರಿಯಾ ಕಾರಕ ಫಲ ಎನ್ನುವ ಭೇದವಿಲ್ಲದ ಅದ್ವೈತಾತ್ಮನಾಗಿದ್ದಾನೆ ಅಂತ ತಾತ್ಪರ್ಯ. ಸಯೇವ ಸರ್ವೇಷಾಂ ಆತ್ಮವತಾಂ ಪ್ರಾಣಿನಾಂ ಆತ್ಮ ಪರಮಾರ್ಥತಃ. ಇವನೇ ಎಲ್ಲಾ ಪ್ರಾಣಿಗಳಿಗೂ ಆತ್ಮನಾಗಿದ್ದಾನೆ. 84 ಲಕ್ಷ ಪ್ರಾಣಿಗಳಿಗೂ ಈ ಆತ್ಮನೇ ನಿಜವಾದ ಆತ್ಮ. ಇದು ಅದ್ವೈತ ವೇದಾಂತ ದರ್ಶನ. ನತು ದೇಹಾದಿ ಸಂಹತಃ ಅಹಂ ಪ್ರತ್ಯಯ ಗಮ್ಯತ್ವೇನ ಅಭಿಮತಃ ಮೀಮಾಂಸಕಾದೀನ ಅದ್ವಾಗಿದ್ದಾರೆ ನೋಡಿ. ಎಲ್ಲ ನನ್ಗೆ ಆಶ್ಚರ್ಯ. ಒಂದು ಊಹೆ ಮಾಡಿ, ಇದು ವಾಕ್ಯಗಳೆಲ್ಲವೂ ಕೂಡ ಜಡವಾದ ವಾಕ್ಯ, ಹೌದಾ? ಅಚೇತನ ವಾಕ್ಯ. ಅಚೇತನವಾದ ವಾಕ್ಯಗಳಿಗೆ ಇಂತಹ ಶಕ್ತಿ ಸಾಮರ್ಥ್ಯವಿದೆ ಅಂತ ಆದರೆ ಯಾವ ಮಹಾತ್ಮರ ಬಾಯಿನಿಂದ ಇಂಥ ವಾಕ್ಯಗಳು ಬಂದಿವೆಯೋ, ಯಾವ ಮಹಾತ್ಮರ ಲೇಖನಿಯಿಂದ ಇಂಥ ಪ್ರಭಾವಶಾಲಿಯಾದಂಥ ವಾಕ್ಯಗಳು ಬಂದಿವೆಯೋ ಅಂಥ ಮಹಾತ್ಮರು ಚೈತನ್ಯ ಸ್ವರೂಪರಾಗಿರುವಂತಹ ಜ್ಞಾನಿ ಪುಂಗವರು ಹೇಗಿರ್ಬೇಕು? ವಾಕ್ಯಗಳಲ್ಲಿಯೇ ಇಷ್ಟು ಮಹತ್ವಪೂರ್ಣವಾದಂತಹ ಪಾಠವನ್ನ ಮಾಡಿರ್ಬೇಕಾದ್ರೆ ಸಾಕ್ಷಾತ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಅವರ ಪ್ರಿಯ ಶಿಷ್ಯನಾದ ಮಗುವಿಗೆ ಸುಬ್ರಾಯ ಶರ್ಮನಿಗೆ ಹೇಗೆ ಪಾಠ ಮಾಡಿರ್ಬೇಕು ಅನ್ನುವುದನ್ನ ನೀವೇ ಊಹೆ ಮಾಡಿಕೊಳ್ಳಿ. ಇಲ್ಲಿ ಇವನೇ ವೇದಾಂತದ ಆತ್ಮನೇ ಹೊರತು ನತು ದೇಹಾದಿಗಳಿಂದ ಕೂಡಿಕೊಂಡಿರುವ ಅಹಂ ಪ್ರತ್ಯಯ ಗಮ್ಯನೂ ಆಗಿರುವ
ಮೀಮಾಂಸಕರೇ ಮುಂತಾದವರು ಹೇಳುವಂತ ಆತ್ಮನನ್ನ ವೇದಾಂತಿಗಳು ಅಹಂ ಶಬ್ದದಿಂದ ಕರೆಯುತ್ತಿಲ್ಲ. ಸ ಏವ ಚ ನಃ ಅಸ್ಮಾಕಂ ಸರ್ವಸಾಕ್ಷಿತ್ವಾತ್ ಸ್ವತಃ ಸಿದ್ಧಃ ಇಷ್ಟಃ ಅಸ್ಮಭ್ಯಮಿತ್ಯರ್ಥಃ. ನಃ ಎನ್ನುವುದು ಚತುರ್ಥಿ ಬಹುವಚನವೂ ಆಗತ್ತೆ. ಮಹ್ಯಮ್ಮೆ ಆವಾಭ್ಯಾಂ ನೌ ಅಸ್ಮಭ್ಯಂ ನಃ. ನಾನು ಷಷ್ಠಿ ಹೇಳಿದೆ. ಮಮ ಮೇ ಆವಯೋಹೋ ನೌ ಅಸ್ಮಾಕಂ ನ. ಪೂಜ್ಯ ಸದ್ಗುರುಗಳು ಚತುರ್ಥಿ ಬಹುವಚನದ ವೈಕಲ್ಪಿಕ ರೂಪವನ್ನು ತೆಗೆದುಕೊಂಡಿದ್ದಾರೆ. ನಮಗೆ ಈ ಎಲ್ಲರಿಗೂ ಸಾಕ್ಷಿಯಾಗಿರುವ ಭೂಮ ತತ್ವವನ್ನೇ ನಾವಿಲ್ಲಿ ಅಂ ಶಬ್ದದಿಂದ ಹೇಳ್ತಾ ಇದ್ದೇವೆ. ಇದಮುಕ್ತಂ ಭವತಿ. ಇಷ್ಟು ಹೇಳಿಬಿಟ್ಟು ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಇದಮುಕ್ತಂ ಭವತಿ ಇಷ್ಟು ಹೇಳಿದ ಹಾಗಾಯ್ತು. ಇಷ್ಟು ತಾತ್ಪರ್ಯ ನೋಡಿ. ಮೊದಲು ಶ್ಲೋಕವನ್ನು ಹಾಕೊಂಡು ಆ ಶ್ಲೋಕದಲ್ಲಿರುವ ಒಂದೊಂದು ಪದಕ್ಕೂ ಅರ್ಥವನ್ನ ತಿಳಿಸಿ, ಅನಂತರ ವಾಕ್ಯಾರ್ಥವನ್ನ ತಿಳಿಸಿ, ತಾತ್ಪರ್ಯವನ್ನು ತಿಳಿಸಿ, ಕಟ್ಟ ಕಡೆಯಲ್ಲಿ ಇದಮುಕ್ತಂ ಇಷ್ಟು ಹೇಳಿದಾಗಾಯ್ತು. ಇದು ಗುರುವಿನ ಕಾರುಣ್ಯವಲ್ಲವೇ? ಶಿಷ್ಯನಿಗೆ ಪೂರ್ಣ ಅರ್ಥವಾಗಬೇಕು. ನನಗೆ 16 ವರ್ಷ ಪಾಠ ಮಾಡಿದಾರೆ, ನನಗೆ ಆಶ್ಚರ್ಯವಾಗುತ್ತೆ. ಅವ ಬಹಳ ಬೇಜಾರಾಗ್ತಾ ಇತ್ತು. ಮತ್ ಹೇಳಿದ್ದನ್ನೇ ಹೇಳು ಅಂತ ಹೇಳ್ತಾರಲ್ಲ ಅಂತ. ಹೇಳೋರು, ನೋಡಪ್ಪ ಮಗು, ನಾ ಕೇಳಿದ್ದನ್ನೇ ಕೇಳ್ತೇನೆ, ನೀನ್ ಹೇಳಿದ್ದನ್ನೇ ಹೇಳಿಸ್ತೇನೆ. ಯಾಕೆ ಅಂದ್ರೆ ನಿನಗೆ ಗಟ್ಟಿಯಾಗಲಿ ಅಂತ. ನನಗೇನ್ ಬೇಕಾಗಿಲ್ಲ, ನಾನ್ ದಡ ಸೇರ್ಬಿಡಿದ್ದೇನೆ, ನಿನಗೆ ಒಳ್ಳೇದಾಗ್ಲಿ ಅರ್ಥವಾಗ್ಲಿ ಅಂತ ಮತ್ ಹೇಳ್ತೇನೆ ಅಂತ ಹೇಳ್ತಾನೆ ಇದ್ರು. ಅದನ್ನೇ ಬರಿತಾ ಇದ್ದಾರೆ. ಇದಮುಕ್ತಂ ಭವತಿ ಇಷ್ಟು ಹೇಳಿದಾಗಾಯ್ತು. ಏನು? ಯಹ ಏಕಃ ಸರ್ವಭೂತೇಷು ಗೂಢಃ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಎಲ್ಲ ಪ್ರಾಣಿಗಳಲ್ಲಿಯೂ ಗೂಢನಾಗಿರುವ ಯಾವ ಆತ್ಮನಿದ್ದಾನೆಯೋ ಯೇಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ. ಏನು ಅದ್ಭುತ! ಒಂದು ಶ್ವೇತಾಶ್ವತರ ಮಂತ್ರ, ಮತ್ತೊಂದು ಕಾಠಕೋಪನಿಷದ ಮಂತ್ರ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ರಕ್ತದ ಧಮನಿಗಳಲ್ಲಿ ಉಸಿರಿನಲ್ಲಿ ಪ್ರಸ್ಥಾನತ್ರಿಯ ಭಾಷ್ಯ ವಾಕ್ಯಗಳು ಝೇಂಕರಿಸ್ತಾ ಇದ್ದು ಸ್ವಾಮಿ. ಅಂಥ ಸನ್ಯಾಸಿಗಳನ್ನ ನಾನು ಎಲ್ಲಿಯೂ ನೋಡಿಲ್ಲ, ನೋಡಕ್ಕಾಗೋದಿಲ್ಲ. ಇಡೀ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಜೀವನ ಹೇಗಿತ್ತು? ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತೆ. ಸನ್ಯಾಸಿಗಳು ಅಂತಂದ್ರೆ ಹಣ ಮಾಡುವುದು, ಮಠ ಕಟ್ಟುವುದು, ಶಿಷ್ಯರನ್ನು ಸಂಗ್ರಹ ಮಾಡುವುದಲ್ಲ. ಮತ್ತೇನು? ಸ್ವತಃ ವೇದಾಂತ ವಾಕ್ಯೇಶು ಸದಾರಮಂತಹ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಹ ವಿಶೋಕಮಂತಃ ಕರನೇರಮಂತಹ ಕೌಪೀನವಂತಹ ಖಲು ಭಾಗ್ಯವಂತಹ ಎನ್ನುವ ಶಂಕರಾಚಾರ್ಯರ ವಾಕ್ಯಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರೇ ಪ್ರತ್ಯಕ್ಷ ಜ್ವಲಂತ ಜೀವಂತ ನಿದರ್ಶನ. ಸಾಕು, ನಾನು ಹೊಗಳಬೇಡ, ಮುಂದುವರೆಸು ಇದ್ದಾರೆ. ಯಹ ಏಕಃ ಸರ್ವಭೂತೇಷು ಗೂಢ ಪರಮಾತ್ಮ. ಯಾವ ಪರಮಾತ್ಮನನ್ನ ಉಪನಿಷತ್ತುಗಳು ಏಕ ಎಲ್ಲ ಪ್ರಾಣಿಗಳಲ್ಲೂ ಅಡಕವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೋ ಸಯೇವಾಯಂ, ಆ ಈ ಆತ್ಮನೇ ನಮಗೆ ಅಹಂ ಬ್ರಹ್ಮ ಅಸ್ಮಿ ಇತಿ ಅಹಂ ಪದೋಪರಕ್ಷಿತತ್ವೇನ ಉಪಗಮ್ಯತೆ ಅಸ್ಮಾಭಿ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಮಂತ್ರದಲ್ಲಿ ಅಹಂ ಪದದಿಂದ ಉಪಲಕ್ಷಿತನಾಗಿದ್ದಾನೆ ಎನ್ನುವಂತಹದ್ದು ನಮ್ಮ ಅಭಿಪ್ರಾಯ. ಸಚ ಸ್ವಯಂ ಸಿದ್ಧತ್ವಾದೇವ. ಈ ಪ್ರತ್ಯಗಾತ್ಮನು ಸ್ವಯಂ ಸಿದ್ಧನಾಗಿರುವುದರಿಂದಲೇ
ನ ಅಹಂ ಪ್ರತ್ಯಯಂ ಅನ್ಯದ್ವಾ ಪ್ರಮಾಣಂ. ಈ ಆತ್ಮನಿಗೆ ಅಹಂ ಪ್ರತ್ಯಯವಾಗಲಿ ಪ್ರತ್ಯಕ್ಷಾದಿ ಪ್ರಮಾಣವಾಗಲಿ ಯಾವುದು ಬೇಕಾಗಿಲ್ಲ. ಸ್ವಾತ್ಮ ಸಿದ್ಧಯೇ ಕಾಂಕ್ಷ್ಯತೆ. ಆತ್ಮನನ್ನ ಸಿದ್ಧ ಮಾಡುವುದಕ್ಕಾಗಿ ಯಾರು ಕಷ್ಟಪಡಬೇಕಾದ್ದಿಲ್ಲ. ಸೂರ್ಯನು ಇದ್ದಾನೆ ಎನ್ನುವುದನ್ನ ಸಿದ್ಧ ಮಾಡುವುದಕ್ಕಾಗಿ 1,000 ವಿಜ್ಞಾನಿಗಳು ಸೇರಿದ್ದಾರೆ ಎಂದು ಬೇಕಾಗಿಲ್ಲ. ಸೂರ್ಯನನ್ನು ಯಾರು ಸಿದ್ಧ ಮಾಡಬೇಕಾದ್ದಿಲ್ಲ. ಪ್ರತಿದಿನವೂ ಪ್ರಪಂಚವನ್ನೇ ಬೆಳಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಈ ಆತ್ಮನು ಸರ್ವ ಸಾಕ್ಷಿಯಾಗಿ ಸೂರ್ಯ ಚಂದ್ರಾದಿಗಳನ್ನು ಬೆಳಗ್ತಾ ಇದ್ದಾನಲ್ವೇ. ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಇಂಥ ಆತ್ಮನನ್ನು, ಪ್ರತ್ಯಗಾತ್ಮನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವೇದಾಂತಿಗಳು ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಮುಂತಾದಂತಹ ವಾಕ್ಯ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ಆತ್ಮನು ಅಹಂ ಪ್ರತ್ಯಯ ಗಮ್ಯನಾದ ಆತ್ಮನಲ್ಲ. ಮೀಮಾಂಸಕರಿಗೆ ಈ ವೇದಾಂತದ ರಹಸ್ಯ ಅರ್ಥವಾಗಿಲ್ಲ. ಮೀಮಾಂಸಕರಿಗೆ ಮಾತ್ರವಲ್ಲ, ತಾರ್ಕಿಕರಿಗೂ ಅರ್ಥ ಆಗಿಲ್ಲ. ಈ ವಾಕ್ಯವನ್ನ ಮತ್ಮತ್ತ ಹೇಳ್ತಾ ಇರ್ತೇನೆ. ನಹಿ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ಸಾಕ್ಷಿ ಸರ್ವಭೂತಸ್ಥಃ ಸಮಃ ಏಕಃ ಕೂಟಸ್ಥ ನಿತ್ಯ ಪುರುಷ ವಿಧಿಕಾಂಡೇವ ತರ್ಕ ಸಮಯೇವ ಕೇನಚಿತ್ ಅಧಿಗತಃ ಸರ್ವಸ್ಯಾತ್ಮ. ಈ ವಾಕ್ಯಗಳನ್ನೆಲ್ಲ ಪೂಜ್ಯ ಸದ್ಗುರುಗಳು ಗಟ್ಟಿ ಮಾಡಿಸ್ಬಿಟ್ಟು ಅರ್ಥ ತುಂಬಿಬಿಟ್ಟಿದ್ದಾರೆ. ಸರಿ, ಒಟ್ಟಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಈ ಪ್ರತ್ಯಗಾತ್ಮನನ್ನು ಇಟ್ಕೊಳ್ಬೇಕೇ ಹೊತ್ತು ಅಹಂ ಪ್ರತ್ಯಯ ಗಮ್ಯನಾದ ಆತ್ಮನನ್ನು ಅಲ್ಲ ಎಂದು ಭಗವಾನ್ ಸ್ವರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ. ನಾಮಾದಿಭ್ಯ ಪರೋ ಭೂಮಾ ನಿಶ್ಚಲೋ ಕಾರಕೋ ಕ್ರಿಯ ಸಯೇವಾತ್ಮವತಾಮಾತ್ಮ ಸ್ವತಃ ಸಿದ್ಧ ಸಯೇವನಃ ಅಂದು ಮುಂದಿನ 58ನೇ ಶ್ಲೋಕದಲ್ಲಿ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಏಷ ಸರ್ವಧಿಯಾಂ ಧೃತ್ತಂ ಅವಿಲುಪ್ತೈಕ ದರ್ಶನಃ ವೀಕ್ಷತೆ ವೀಕ್ಷಮಾಣೋಪಿ ನಿಮಿಷತ್ತಧ್ರುವೋ ಧ್ರುವಂ. ಅಬ್ಬಾ, ಒಳ್ಳೆ ಪ್ರಾಸಬದ್ಧವಾಗಿದೆ. ವಿರೋಧಾಭಾಸ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಮುಪಾಸ್ಮಹೇ. ಅರ್ಥವಾಗುವುದಿಲ್ಲ ವಿದ್ವಾಂಸರಿಗೆ. ಪೂಜ್ಯರಾದ ಸದ್ಗುರುಗಳು ಬಿಡಿಸಿ ಅದೇ ರೀತಿ ಹೇಳ್ತಾ ಇದ್ದಾರೆ. ಏನು? ವೀಕ್ಷತೆ ವೀಕ್ಷಮಾಣೋಪಿ ಅವೀಕ್ಷಮಾಣೋಪಿ ವೀಕ್ಷತೆ ತದ್ಧ್ರುವೋ ಅಧ್ರುವಂ. ಅಧ್ರುವವಾಗಿರುವಂತ ಈ ಅಂತಃಕರಣದ ನೃತ್ಯಂ, ನಾಟ್ಯವನ್ನ ಅಂತಃಕರಣ ಕುಣಿತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ. ಅಂತಃಕರಣದ ಎಲ್ಲ ಕುಣಿತವನ್ನು ಈ ಆತ್ಮನೇ ಬೆಳಗುತ್ತಿದ್ದಾನೆ. ಈ ಆತ್ಮನಿಗೆ ಹೆಸರಾಯಿತು ಸರ್ವ ಸಾಕ್ಷಿ. ಇದರ ಮುಂದಿನ ಭಾನುವಾರ ನೋಡೋಣ. ಬಹಳ ಸೊಗಸಾದ ಸಂದೇಶ. ಯಾವ ಜನ್ಮದ ಪುಣ್ಯವೋ ನಾವು 10 ಜನ ಸೇರ್ಕೊಂಡು ನೈಷಮ್ಯ ಸಿದ್ಧಿಯನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಎಲ್ಲ ಜಿಜ್ಞಾಸು ಜನಗಳಿಗೂ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹದಿಂದ ಆತ್ಮಜ್ಞಾನ ಉಂಟಾಗಲಿ ಅಂತ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಪ್ರಪಂಚದಲ್ಲಿ ಗುರುಗಳು ಅನೇಕರು ಸಿಕ್ಕುತ್ತಾರೆ. ಆದರೆ ಸದ್ಗುರು, ಜಗದ್ಗುರುವು ಸಿಕ್ಕಬೇಕಾದರೆ ದುರ್ಲಭವೇ ಸರಿ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮವಿದ್ಯಾಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತೆ ಆತ್ಮವಿದ್ಯೆ ಅಂದರೆ ಬ್ರಹ್ಮವಿದ್ಯೆಯನ್ನು ತಿಳಿಸಿ ನಮ್ಮೆಲ್ಲರನ್ನೂ ಅನುಭವದಲ್ಲಿ ನೆಲೆಗೊಳಿಸುವಾತನೇ ಸದ್ಗುರು. ಸದ್ಗುರುವು ಮಾನಸಿಕವಾಗಿ ದ್ವಂದ್ವಾತೀತ, ಪರಾಶಾಂತಿ ಎಂಬ ಆಭರಣವುಳ್ಳವ, ಕೃತಕೃತ್ಯ. ಭಗವಾನ್ ಶಂಕರರನ್ನು
ಈ ಹಾಡಿನಲ್ಲಿ ಪ್ರಸ್ಥಾನತ್ರಯ ಭಾಷ್ಯವೆಂಬ ಅದ್ಭುತ ಕೃತಿಯನ್ನು ರಚಿಸಿರುವ ಕುಶಲಿ ಎಂದು ಬಣ್ಣಿಸಿದ್ದಾರೆ. ಕೃಷ್ಣ ಯಜುರ್ವೇದಕ್ಕೆ ಸೇರಿರುವ ಕಠೋಪನಿಷತ್ತು ಕೂಡ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟಃ ಎಂದು ಸಾರುತ್ತಿದೆ. ಈಗ ಕೇಳೋಣ ಗೆಲವು ಶ್ರೀ ಗುರುರಾಯ. ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ. ಗೆಲವು ನಿರ್ಗುಣ ಸಗುಣಗಳನ್ನು ಮೀರಿದ ಜಾಣ ಗೆಲವು ನಿರ್ಗುಣ ಸಗುಣಗಳನ್ನು ಮೀರಿದ ಜಾಣ ಗೆಲವು ಶಾಂತ್ಯಾಭರಣ ಶಿವಗುರು ಪ್ರಾಣ ಗೆಲವು ಶಾಂತ್ಯಾಭರಣ ಶಿವಗುರು ಪ್ರಾಣ ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ. ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ ಗೆಲವು ಬ್ರಹ್ಮಾನಂದ ಜಲಧಿಯೊಳು ಮಿಗೆ ಮಿಂದ ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ ಗೆಲವು ಗುರು ಗೋವಿಂದರ ಒಲುಮೆಯೂ ಕಂದ ಗೆಲವು ಭಾಷ್ಯಾಶ್ಚರ್ಯ ಕಲನ ಕೌಶಲಧುರ್ಯ ಗೆಲವು ಭಾಷ್ಯಾಶ್ಚರ್ಯ ಕಲನ ಕೌಶಲಧುರ್ಯ ಗೆಲವು ದೇಶಿಕವರ್ಯ ಶಂಕರಾಚಾರ್ಯ ಗೆಲವು ದೇಶಿಕವರ್ಯ ಶಂಕರಾಚಾರ್ಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ ಗೆಲವು ಲೀಲಾಕಾಯ ಗೆಲವ ಪ್ರಮೇಯ ಗೆಲವು ಶ್ರೀ ಗುರುರಾಯ ಗೆಲವು ನಿರ್ಜಿತಮಾಯ.